ಇದು ನನ್ ಪ್ರಶ್ನೆ ಅಲ್ಲ ಈಗ ಕೇಳ್ತಿರೋದು, ನಿಮ್ ಮತದಾರರ ಪ್ರಶ್ನೆ. ಸಾಹೇಬ್ರು ಯಾವಾಗ ಮಂತ್ರಿಗಳಾಗೋದು ಅಂತ ತುಂಬಾ ಜನ ಕೇಳೋರು. ಇಲ್ಲ, ಅದು ನೋಡೋಣ. ಅದು ನಾನಂತೂ ಯಾವತ್ತೂ ಕೂಡ ಏನನ್ನು ಬಯಸಿ ಓದೋನಲ್ಲ. ಯಾವಾಗಲೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಐ ಆಮ್ ರಾಚೆಯಾಸ್ ಪ್ರಾಡಕ್ಟ್ ಅಂತಾರೆ, ಬಿ ರಾಚೆಯಾಸ್ ಪ್ರಾಡಕ್ಟ್ ಅಂತಾರೆ. ಅನೇಕ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವರ ಇಚ್ಛೆಯಂತೆ ನಾನು ಇಫ್ ಐ ಆಮ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಎ ರೆಸ್ಪಾನ್ಸಿಬಿಲಿಟಿ, ನಮ್ಮ ತಂದೆಯವರು ಅವ್ರನ್ನ ಯಾವ ರೀತಿ ಕರೆದು ಮಂತ್ರಿ ಮಾಡಿದ್ರು, ಅವರು ನಂಗೆ ಅವಕಾಶ ಕೊಟ್ಟರೆ ನಾನು ಅಷ್ಟೇ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಆಡಳಿತವನ್ನು ನಿರ್ವಹಿಸ್ಕೊಂಡು ಹೋಗ್ತಕ್ಕಂಥ ರೀತಿ ನಾನು ಹೆಜ್ಜೆ ಇಡ್ತೇನೆ. ಎಸ್ ಸರ್, ತುಂಬಾ 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 ಧನ್ಯವಾದ. ಎಸ್ ವೀಕ್ಷಕರೇ, ಇದು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಂದ್ರೆ ಸಾಲಲ್ಲ, ಹಿರಿಯ ಜನಪ್ರತಿನಿಧಿ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ನೀವು 224 ಜನರು ಅನ್ಕೊಂಡ್ರೆ ಅದ್ರಲ್ಲೊಂದು 25-30 ಜನರು ಲಿಸ್ಟ್ ಮಾಡ್ತೀರಾ. ಅನುಭವಿಗಳು ಅಂದ್ರೆ ಇವರು ಸೇರ್ಕೋತಾರ ಅದ್ರಲ್ಲಿ. ಅಂಥವ್ರ ಜೊತೆ ಮಾತಾಡುವಂತ ಅವಕಾಶ ನಮಗೆ ಸಿಕ್ತು. ಧನ್ಯವಾದಗಳು. ನೀವು ಕೂಡ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಕ್ಷೇತ್ರದ ಸಮಸ್ಯೆ ಬಗ್ಗೆ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.